ಹೇಳಿ ಕೇಳಿ ಇವರು ಪ್ರೀತಿಸಿ ಮದುವೆ ಬೇರೆ ಆಗಿರೋದು. ಆದರೆ ಮೂರು ಹೆಣ್ಮಕ್ಳು ಹುಟ್ಟು ಅಂತ ಹೇಳಿ ಅವರನ್ನು ಬಿಟ್ಟು ಆತ ಗಾಯಬಾಗ್ಬಿಟ್ಟಿದ್ದಾನೆ. ಈ ಕುರಿತ ಒಂದು ಸ್ಟೋರಿ ಇದೆ, ನೋಡೋಣ. ಮೂವರು ಹೆಣ್ಣು ಮಕ್ಕಳು, ಹೆಂಡತಿ ಬಿಟ್ಟು ಗಂಡ ಪರಾರಿ. ಗಂಡು ಮಗು ಆಗಲಿಲ್ಲ ಅಂತ ಹೆಂಡತಿಗೆ ಕೈ ಕೊಟ್ಟ ಗಂಡ, ಮುಗ್ಧ ಹೆಣ್ಣು ಮಕ್ಕಳ ಜೊತೆ ಹೀಗೆ ಕೈಯಲ್ಲಿ ಹಸುಗೂಸನ್ನ ಹಿಡ್ಕೊಂಡು ಮೆಡಿಕಲ್ ಸ್ಟೋರ್ ಮುಂದೆ ಧರಣಿ ಕೂತಿರುವ ಮಹಿಳೆಯ ಹೋರಾಟ ಆಕೆಯ ಗಂಡನ ವಿರುದ್ಧವೇ. ಮೂರು ಹೆಣ್ಣು ಮಕ್ಕಳನ್ನ ಕೈಲಿಟ್ಟು ನನ್ನ ಗಂಡ ಎಸ್ಕೇಪ್ ಆಗಿದ್ದು ನನಗೆ ನ್ಯಾಯ ಕೊಡಿಸಿ ಅಂತ ಮಹಿಳೆಯೊಬ್ರು ಕಣ್ಣೀರಿಡ್ತಿದ್ದಾರೆ. ಅಂದ್ಹಾಗೆ ಈ ಘಟನೆ ನಡೆದಿರೋದು ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ದ್ವಾರಕ ನಗರದಲ್ಲಿ. ಹೀಗೆ ಮಕ್ಕಳ ಜೊತೆ ಏಕಾಂಗಿ ಹೋರಾಟ ಮಾಡ್ತಾ ಇರೋ ಮಹಿಳೆ ಹೆಸರು ವರಲಕ್ಷ್ಮಿ ಅಂತ. 2014ರಲ್ಲಿ ಇದೇ ದ್ವಾರಕ ನಗರದ ಫಾರ್ಮಸಿಯೊಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ಈ ಮಹಿಳೆಯನ್ನ ಅಲ್ಲೇ ಕೆಲಸ ಮಾಡ್ತಿದ್ದ ಹರೀಶ್ ಎಂಬಾತ ಪ್ರೀತಿ ಮಾಡಿ ಮದುವೆ ಆಗಿದ್ದ. ಇಬ್ಬರು ಕುಟುಂಬಸ್ಥರನ್ನ ಒಪ್ಪಿಸಿಯೇ ಮದುವೆ ಆಗಿದ್ರು. ಆಕೆ ಆಂಧ್ರ ಮೂಲದವರಾದ್ರೆ ಈತ ರಾಜಸ್ಥಾನದವನು. ಒಪ್ಪಿಗೆಯಿಂದಲೇ ಮದುವೆಯಾಗಿತ್ತು. ವರ್ಷಗಳು ಕಳೆದಂತೆ ಒಂದರ ಹಿಂದೆ ಒಂದು 2 ಹೆಣ್ಣು ಮಕ್ಕಳು ಆದವು. ಮೂರನೆಯದ್ದು ಗಂಡು ಮಗು ಆಗುತ್ತೆ ಎಂದುಕೊಂಡಿದ್ದ. ಆದ್ರೆ ಹೆಣ್ಣು ಮಗು ಆಗಿದ್ದಕ್ಕೆ ಪತ್ನಿಗೆ ಕೈಕೊಟ್ಟು ಮತ್ತೊಂದು ಯುವತಿ ಹಿಂದೆ ಬಿದ್ದಿದ್ದಾನೆ ಎಂಬುದು ಹೆಂಡತಿ ಆರೋಪ. ಗಂಡು ಮಗ ಆಗಿಲ್ಲ, 2 ಹೆಣ್ಮಕ್ಳು ಹಾಕಿದ್ದಾರೆ. ಇನ್ನೊಂದು ಹೆಣ್ಮಗ ಆಗಿರೋದಕ್ಕೆ ನನ್ಗೆ ಬಿಟ್ಟು ಹೋಗಿದ್ದಾನೆ, ಓಡೋಗಿದ್ದಾನೆ. ಎಲ್ಲ ನನ್ನ ಮೇಲೆ ಸಾಲ ಮಾಡ್ಕೊಂಡು ಹೊರಟೋಗಿದ್ದಾರೆ ಸರ್. ನಾನು ಹೆಂಗೆ ತೀರ್ಸ್ಬೇಕು? 15 ಲಕ್ಷ ಸಾಲ ಮಾಡಿದ್ದಾರೆ ನನ್ನ ಮೇಲೆ. 2014ರಲ್ಲಿ ನನ್ ಮದುವೆ ಆಗಿದೆ. ಇವ್ರಿಗೆಲ್ಲ ಇವ್ರ ಹತ್ರನೇ ಕೆಲಸ ಮಾಡ್ತಾ ಇರೋದು ನಮ್ ಗಂಡ. 1 ವರ್ಷದಿಂದ ನನ್ನ ಮನೆಗೆ ಸರಿಯಾಗಿ ಬರ್ತಾ ಇಲ್ಲ, ಟೈಮ್ ಟು ಟೈಮ್ ಬರ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ ಅಂತ ಕೇಳಿರೋದಕ್ಕೆ ಬೇರೆಯವ್ರದ್ದು ಮದುವೆ ಮಾಡಿದೀನಿ, ಇನ್ನೊಂದು ಹೆಂಗಸ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ನನ್ನ ಮಕ್ಕಳಿಗೆ ಅನ್ಯಾಯ ಮಾಡ್ಕೊಂಡು ಮನೆಯಲ್ಲಿ ಬಾಡಿಗೆಗಳು ಕಟ್ಟಕ್ ಆಗ್ತಾ ಇಲ್ಲ. ನನ್ಗೆ ತಿನ್ನಕ್ಕೂ ನಾನು ಸಾಲ ಮಾಡಿಬಿಟ್ಟಿದ್ದೀನಿ. ಕಳೆದ ತಿಂಗಳೇ ಗಂಡನ ವಿರುದ್ಧ ಈಶಾನ್ಯ ವಿಭಾಗದ ಮಹಿಳಾ ಠಾಣೆಗೆ ದೂರು ನೀಡಿದ್ದಾಳೆ. ಹೆಣ್ಮಕ್ಕಳು ಆಯ್ತು ಅಂತ ಬೇರೆ ಆಕೆಯನ್ನ ಮದುವೆಯಾಗಿದ್ದಾನೆ. 10 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ್ದಾನೆ. ನಾನು ಈಗ ಈ 3 ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗೆ? ಈ ಮೆಡಿಕಲ್ ಸ್ಟೋರ್ನವರೇ ಆತನಿಗೆ, ನೀನು ನಮ್ಮೂರೋನು, ಈಕೆ ಬೇರೆ ರಾಜ್ಯದಾಕೆ, ಆಕೆ ಜೊತೆ ಯಾಕೆ ಜೀವನ ಮಾಡ್ತೀಯಾ ಅಂತ ಬೇರೆ ಯುವತಿ ಜೊತೆ ಮದುವೆ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇವರೆಲ್ಲ ಸಪೋರ್ಟ್ ಮಾಡ್ತಾವ್ರೆ ಸರ್. ಅವ್ರಿಗೆ ಮದುವೆ ಮಾಡಿಸ್ಬಿಟ್ಟು ಅವ್ರಿಗೆ ಮದುವೆ ಮಾಡಿಕೊಟ್ಬಿಟ್ಟು ಇದ್ದಾರೆ ಸರ್. ನನ್ನ ದೂರ ಆಗಿ 1 ವರ್ಷ ಆಗಿದೆ ಸರ್. ಮಕ್ಕಳು ನೋಡಕ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ, ಮನೆಯಲ್ಲಿ ಬರ್ತಾ ಇಲ್ಲ ಸರ್. ಇವ್ರ ಎಲ್ಲಾರು ಸೇರ್ಕೊಂಡು ಬೇರೆ ದೇಶದವರು ನಮ್ಗೆ ಸೆಟ್ ಆಗಲ್ಲ, ಇವರು ನಮ್ ಜೊತೆ ನಮ್ ಕಡೆಯವ್ರು ಮದುವೆ ಮಾಡಿದ್ರೆ ನಮ್ಮ ಹತ್ರ ಇರ್ತಾ ಇತ್ತು, ನಮ್ ಜೊತೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇತ್ತು, ನಿಮ್ ಜೊತೆ ಕೆಲಸ ಮದುವೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿದ್ಯಾ, ನಮ್ ಜೊತೆ ಕೆಲಸ ಮಾಡಿಲ್ದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ನನ್ನ ಗಂಡನ್ಗೆ ಬೇರೆ ಇನ್ನೊಂದು ಮದುವೆ ಮಾಡಿಬಿಟ್ಟು ಪ್ಲಾನ್ ಮಾಡಿದ್ದಾರೆ ಸರ್. ನನಗೆ ನಮ್ಮ ಮಕ್ಕಳಿಗೆ ದೂರ ಮಾಡಿಬಿಟ್ಟಿದ್ದಾರೆ ಸರ್. ಇನ್ನು ಮಹಿಳೆಯ ಆರೋಪಕ್ಕೆ ಮೆಡಿಕಲ್ ಸ್ಟೋರ್ನ ಅಶೋಕ್, ನನಗೂ ಆರೋಪಿಗೂ ಯಾವ ಸಂಬಂಧ ಇಲ್ಲ ಎಂದಿದ್ದಾನೆ. ಸರ್, ನಮ್ಮ ಹತ್ರ ಅವರು ಕೆಲಸ ಮಾಡಿರೋದು ಒಬ್ಬ ಹುಡುಗ ಅಷ್ಟೇ ಬಿಟ್ಟರೆ ನಮಗೂ ಯಾವುದು ರಿಲೇಷನ್ ಇಲ್ಲ. ಅವ್ರ ಮದುವೆಗೆ ನಾವು ಇನ್ಕ್ಲೂಡ್ ಇಲ್ಲ, ನಮಗೂ ರಿಲೇಷನ್ ಇಲ್ಲ. ಅದನ್ನು 2018ಗೆ ನಮ್ಮ ಹತ್ರ ಕೆಲಸ ಬಿಟ್ಬಿಟ್ರು ಅವರು. 420 ನಮ್ಮ ಮೇಲೆ ಅವ್ರು ಕೇಸ್ ಹಾಕಿರೋದು. ಆಲ್ರೆಡಿ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಂದಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಫೋನ್ ಮಾಡಿ ನನಗೂ ಲಿಂಕ್ನೂ ಇಲ್ಲ. ಆದ್ರೆ ಇವ್ರು ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ನಾನು ಕೇಳಿದೆ, ಏನಪ್ಪ ಈ ನಿಜನೇ ಸುಳ್ಳೇನ ಇಲ್ಲ ಸುಳ್ಳು ಅಂತ ನನಗೆ ಹೇಳಿದ್ದಾರೆ. ಆಯ್ತು, ನಿಮ್ಮ ಫ್ಯಾಮಿಲಿ ನೀವು ಪರ್ಸನಲ್ ಅಂತ. ಸರ್, ನನಗೆ ಅಂತ ಗೊತ್ತಿಲ್ಲ. ಇವ್ರು ಹೇಳಿದ ಆಮೇಲೆ ನನಗೂ ನ್ಯೂಸ್ ಬಂತು ಈ ತರ ಮಾಡಿ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಇಲ್ಲ. ನಮ್ಮ ಹತ್ರ 2018ಗೆ ಕೆಲಸ ಬಿಟ್ರು. ಸದ್ಯ ಸಂತ್ರಸ್ತೆಯ ಪತಿ, ಆತನ ಕುಟುಂಬಸ್ಥರು ಹಾಗೂ ಮೆಡಿಕಲ್ ಸ್ಟೋರ್ನ ಅಶೋಕ್ ಸೇರಿ ಒಟ್ಟು 7 ಜನರ ವಿರುದ್ಧ ಈಶಾನ್ಯ ವಿಭಾಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾಗಿ 1 ತಿಂಗಳಾದ್ರೂ ಪೊಲೀಸರು ನ್ಯಾಯ ಕೊಡಿಸಿಲ್ಲ ಅಂತಿದ್ದಾರೆ. ಮಾಧ್ಯಮಗಳ ವರದಿಯಿಂದಾದ್ರೂ ಪೊಲೀಸರು ಈಕೆಗೆ ನ್ಯಾಯ ಕೊಡಿಸಬೇಕಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.